ಈ ಮನೇಲಿ ಮಗಳು ಸಂಗೀತಾದೇ ರಾಜ್ಯಭಾರ. ಎಲ್ಲ ವಿಷಯದಲ್ಲೂ ಅವಳು ಇಷ್ಟಪಟ್ಟ ಹಾಗೆ, ಅವಳು ಹೇಳ್ದ ಹಾಗೆ ಎಲ್ಲ ನಡೀತಾ ಇರತ್ತೆ. ಸಂಗೀತ, ನೀನ್ ಹುಟ್ಟಿದ ಮೇಲೇನೆ ನಾವು ಈ ಮನೆ ಕಟ್ಟಿದ್ದು. ಈ ಮನೆಗೊಂಥರ ನೀನು ಲಕ್ಷ್ಮಿ ಇದ್ದ ಹಾಗೆ. ಹೀಗಿರ್ಬೇಕಿದ್ರೆ ನೀನೇ ಬೇಜಾರು ಮಾಡ್ಕೊಂಡ್ಬಿಟ್ರೆ ಹೇಗಮ್ಮ? ನಾವು ಏನೇ ಮಾಡಿದ್ರು ನಿನ್ನಿಷ್ಟದ ಪ್ರಕಾರನೇ ಮಾಡೋದು. ಹಾಗಾಗಿ ನಿನಗಿಷ್ಟೊತ್ತವರೆಗೂ ಒಂದಷ್ಟು ಹುಡುಗಿರ ಫೋಟೋ ತೋರಿಸಿದ್ನಲ್ಲ, ಅದರಲ್ಲಿ ನಿಮ್ಮಣ್ಣ ಸೂರಜ್ಗೆ ಯಾವ ಹುಡುಗಿ ಚೆನ್ನಾಗಿ ಆಗ್ತಾಳೆ ಅಂತ ನೀನೇ ಸೆಲೆಕ್ಟ್ ಮಾಡು. ನಾನು ಹೇಗೆ ಸೆಲೆಕ್ಟ್ ಮಾಡ್ಲಮ್ಮ? ಮದುವೆ ಆಗ್ಬೇಕಾದವನು ಅಣ್ಣ ಅಲ್ವಾ? ಸಂಗೀತ, ಮದುವೆ ಮಾಡ್ಕೊಳ್ಳೋನು ನಾನೇ ಆದರೂ ನಾನು ಮದುವೆ ಆಗೋ ಹುಡುಗಿನ ಸೆಲೆಕ್ಟ್ ಮಾಡೋಳು ನೀನೇ. ನೀನು ಸೆಲೆಕ್ಟ್ ಮಾಡೋ ಹುಡುಗಿನೇ ನಾನು ಮದುವೆ ಆಗೋದು. ಈ ಮನೇಲಿ ಏನೇ ಆದರೂ ಎಲ್ಲ ನಿನ್ನಿಷ್ಟದ ಪ್ರಕಾರನೇ ಆಗಬೇಕು. ಎಲ್ಲರೂ ಹೀಗೆ ಹೇಳಿದ್ಮೇಲೆ ಸಂಗೀತ ತನಗೆ ತೋರಿಸಿರೋ ಫೋಟೋಸಲ್ಲಿ ನಿಧಿ ಅನ್ನೋ ಹುಡುಗಿನ ಇಷ್ಟಪಡ್ತಾಳೆ. ಸಂಗೀತ ಸೆಲೆಕ್ಟ್ ಮಾಡ್ತಿದ್ದ ಹಾಗೆ ಎಲ್ಲರೂ ನಿಧಿ ಮನೆಗೆ ಹೋಗಿ ಮಾತುಕತೆನೂ ಮಾಡ್ತಾರೆ. ಮದುವೆ ಫಿಕ್ಸ್ ಕೂಡ ಆಗುತ್ತೆ. ನೋಡಿದ್ಯಾ ಶಾರದಾ, ನಮ್ಮ ಮಗಳು ಸಂಗೀತ ಅವಳ ಅಣ್ಣನಿಗೆ ಹುಡುಗಿನ ಸೆಲೆಕ್ಟ್ ಮಾಡಿದ್ದು. ಒಂಚೂರು ತಡ ಆಗಲಿಲ್ಲ, ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಿಲ್ಲ. ಎಲ್ಲ ಮಾತುಕತೆ ಎಲ್ಲ ಸುಸೂತ್ರವಾಗಿ ಮದುವೆ ಸೆಟಲ್ ಕೂಡ ಆಗೋಯ್ತು. ನನ್ನ ಮಗಳು ಕಾಲ್ಗುಣನೇ ಕಾಲ್ಗುಣ. ಅವಳು ಇದ್ದಲ್ಲೆಲ್ಲ ಎಲ್ಲ ವಿಷಯಗಳಲ್ಲೂ ಸಕ್ಸಸ್ಸೇ ಸಿಗುತ್ತೆ. ಶಾರದಾ, ಸಂಗೀತ ಏನೋ ಹುಡುಗಿನ ಸೆಲೆಕ್ಟ್ ಮಾಡಿದ್ಲು, ನಾವು ಹೋಗಿ ಮಾತುಕತೆ ಎಲ್ಲ ಮಾಡಿ ಮದುವೆ ಫಿಕ್ಸ್ ಅಂತೂ ಮಾಡಿಬಿಟ್ವಿ. ಆದರೆ ಇಲ್ಲಿಗೆ ಎಲ್ಲ ಮುಗಿಲಿಲ್ಲ. ಅಸಲಿ ಕೆಲಸಗಳು ಶುರುವಾಗೋದೇ ಇನ್ನು ಮುಂದೆ. ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋ ನಿಧಿಗೆ ಏನು ಒಡವೆ ಕೊಡಬೇಕು, ಯಾವ ಥರ ಸೀರೆ ಕೊಡಬೇಕು, ಮನೆಗೆ ಬರೋ ಗೆಸ್ಟ್ಗಳಿಗೆ ಏನೇನು ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡ್ಸ್ಕೋಬೇಕು ಇನ್ಮೇಲೆ. ನನ್ನ ಮಗಳು ಸಂಗೀತ ಇರೋವಾಗ ನನಗೇನ್ರಿ ಚಿಂತೆ? ಎಲ್ಲ ಅವಳು ನೋಡ್ಕೋತಾಳೆ. ನೋಡ್ ಮಗಳೇ, ನಿನ್ನ ಅಣ್ಣನ ಮದುವೆ ಕಾರ್ಯಕ್ರಮ ಎಲ್ಲ ಮುಗಿಯೋವರೆಗೂ ನಿನ್ನ ಗಂಡನ ಮನೆಗೆ ಹೋಗೋ ಹಾಗಿಲ್ಲ. ನೀನಿಲ್ದೆ ನಮಗಂತೂ ಕೈಕಾಲ ಆಡಲ್ಲ. ನೀನಿಲ್ದೆ ಇಲ್ಲಿ ಯಾವ ಕೆಲಸಗಳು ನಡೆಯಲ್ಲ. ಹಾಗಾಗಿ ನೀನು ಇಲ್ಲೇ ಇರಬೇಕು. ನಾನು ಅಳಿಯಂದ್ರ ಹತ್ರ ಮಾತಾಡ್ತೀನಿ. ಅಷ್ಟೊತ್ತಿಗಲ್ಲಿಗೆ ಅಳಿಯ ಆನಂದ್ ಬರ್ತಾನೆ. ಅಣ್ಣನ ಮದುವೆ ಅಂದಮೇಲೆ ಆ ಮದುವೆ ಜವಾಬ್ದಾರಿನ ಇರೋ ಒಬ್ಳು ತಂಗಿ ತಾನೇ ತಗೊಂಡು ಎಲ್ಲ ನೋಡ್ಕೋಬೇಕು. ಹಾಗಾಗಿ ನೀವೇನು ಟೆನ್ಷನ್ ಮಾಡ್ಕೋಬಿಡಿ ಅತ್ತೆ ಮಾವ. ನಿಮ್ಮ ಮಗನ ಮದುವೆ ಮುಗಿಯೋವರೆಗೂ ನಿಮ್ಮ ಮಗಳು ಇಲ್ಲೇ ಇರಲಿ, ನನಗೇನು ಅಭ್ಯಂತರ ಇಲ್ಲ. ನಾನೇ ಅವಾಗವಾಗ ಬಂದು ಹೋಗ್ತಾ ಇರ್ತೀನಿ. ಸಂಗೀತ ಮದುವೆ ಆಗಿ ವರ್ಷಗಳೇ ಆಗ್ತಾ ಬಂದಿದ್ರು ಈಗಲೂ ಅವಳು ತವ್ರ ಮನೇಲಿ ಮೊದಲು ಯಾವ ರೀತಿ ಇಂಪಾರ್ಟೆನ್ಸ್ ಇರ್ತಿತ್ತೋ ಈಗಲೂ ಪ್ರತಿಯೊಂದು ವಿಷಯದಲ್ಲೂ ಅವಳಿಗೆ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಅವಳಿಲ್ಲದೆ ಅವಳು ತವ್ರ ಮನೇಲಿ ಒಂದು ಹುಲ್ಲುಕಡ್ಡಿ ಕೂಡ ಆ ಕಡೆಯಿಂದ ಈ ಕಡೆ ಅಲ್ಲಾಡ್ತಾ ಇರಲ್ಲ. ಸೊಸೆಗೆ ಒಡವೆ ತಗೊಳ್ಳೋಕೋಸ್ಕರ ಶಾರದಾ ಮಗಳು ಸಂಗೀತನ ಜ್ಯುವೆಲ್ರಿ ಶಾಪಿಗೆ ಕರ್ಕೊಂಡು ಹೋಗ್ತಾಳೆ. ಸಂಗೀತ, ಇಲ್ಲಂತೂ ಎಷ್ಟೊಂದು ಡಿಸೈನ್ದು ಒಡವೆಗಳಿದ್ದಾವೆ. ನನಗಂತೂ ಈಗಿನ ಕಾಲರ್ ಡಿಸೈನು, ಈಗಿನ ಹುಡುಗಿರಿಗೆ ಯಾವ ಥರದ್ದು ಇಷ್ಟ ಆಗುತ್ತೆ ಒಂದು ಗೊತ್ತಾಗಲ್ಲ. ಹಾಗಾಗಿ ಅದು ಏನು ಸೆಲೆಕ್ಟ್ ಮಾಡ್ತೀಯೋ ನೀನೇ ಸೆಲೆಕ್ಟ್ ಮಾಡಮ್ಮ ಸಂಗೀತ. ನನಗಂತೂ ಈ ಮದುವೆ ಕೆಲಸ ಮಾಡಿ ಸಾಕಾಗಿ ಹೋಗಿದೆ. ಸರಿ, ಬೇಗ ಹೋಗಬೇಕು. ನೀನು ಮೊದಲು ಒಡವೆ ಸೆಲೆಕ್ಟ್ ಮಾಡು. ಆಮೇಲೆ ಇನ್ನೂ ನಿಮ್ಮಣ್ಣ ಸೂರಜ್ಗೆ ಶೇರ್ವಾನಿ ಸೆಲೆಕ್ಟ್ ಮಾಡ್ಬೇಕು ನೀನು. ಆಯ್ತಮ್ಮ, ನಾನು ಎಲ್ಲ ಸೆಲೆಕ್ಟ್ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಅಷ್ಟೊತ್ತಿಗೆ ಸಂಗೀತಾಗೆ ಅವಳ ತಂದೆ ಕಾಲ್ ಮಾಡ್ತಾರೆ. ಅಮ್ಮ, ಅಪ್ಪ ಕಾಲ್ ಮಾಡ್ತಿದ್ದಾರೆ, ಏನಂತ ಕೇಳ್ತೀನಿರು. ಹಾಂ ಅಪ್ಪ, ಹೇಳಿ. ಸಂಗೀತ, ನಿನಗೆ ಒಂದಷ್ಟು ಇನ್ವಿಟೇಷನ್ ಕಾರ್ಡ್ ಡಿಸೈನ್ಸ್ನ ವಾಟ್ಸಪ್ ಮಾಡಿದ್ದೀನಿ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಸ್ವಲ್ಪ ಸೆಲೆಕ್ಟ್ ಮಾಡಿ ಹೇಳಮ್ಮ. ನೀನು ಸೆಲೆಕ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳೋವರೆಗೂ ನನಗೆ ಸಮಾಧಾನ ಆಗಲ್ಲ. ಅದಕ್ಕೆ ನಾನು ಅದರಲ್ಲಿ ಯಾವುದು ಸೆಲೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೀದಾ ಎಲ್ಲದನ್ನು ನಿನಗೆ ಕಳಿಸ್ಬಿಟ್ಟಿದ್ದೀನಿ. ಆಯ್ತಪ್ಪ, ನೋಡಿ ನಾನು ಯಾವ್ದು ಚೆನ್ನಾಗಿದೆ ಅಂತ ನಿಮಗೆ ಹೇಳ್ತೀನಿ. ಹೀಗೆ ಒಂದು ತಿಂಗಳು ಪೂರ್ತಿ ಸಂಗೀತ ತವ್ರ ಮನೇಲಿ ಅಣ್ಣನ ಮದುವೆ ಪ್ರಿಪರೇಷನಲ್ಲಿ ಬ್ಯುಸಿ ಆಗಿಬಿಡ್ತಾಳೆ. ಅಂತೂ ಇಂತೂ ಅಣ್ಣನ ಮದುವೆ ದಿನ ಬಂದೇ ಬಿಡುತ್ತೆ. ಸಂಗೀತ ಅಣ್ಣನ ಮದುವೆ ನೋಡ್ತಾ ಎಂಜಾಯ್ ಮಾಡ್ತಿರ್ತಾಳೆ. ಆಗ ಅಲ್ಲಿಗೆ ಸಂಗೀತ ಮನಸ್ಸಲ್ಲಿ ಹುಳಿ ಹಿಂಡೋಕೋಸ್ಕರ ಪಕ್ಕದ ಮನೆ ಸುಜಾತ ಬರ್ತಾಳೆ. ಅದ್ಕೆ ನೀವೇ ಫಸ್ಟ್ ಅಣ್ಣನಿಗೆ ಹಾರ ಹಾಕಿ ಅದಕ್ಕೆ ನಾನು ನಿಮ್ಮ ಸೈಡು, ನೀವೇ ವಿನ್ ಆಗ್ಬೇಕು. ಓ, ಅಣ್ಣನ ಮದುವೆಲಿ ಸಂಗೀತ ಬಹಳ ಖುಷಿಯಾಗಿರೋ ಹಾಗಿದೆ. ತವ್ರ ಮನೇಲಿ ತನ್ನ ಅಸ್ತಿತ್ವನೇ ಅಲ್ಲಾಡೋ ಸಮಯ ಬರ್ತಾ ಇದ್ರು ಅದನ್ನ ನೋಡಿ ಖುಷಿ ಪಡ್ತಾ ಇರೋ ಹುಡುಗಿನ ನಾನು ಮೊದಲನೇ ಸಲ ನೋಡ್ತಾ ಇದ್ದೀನಿ. ಅಯ್ಯೋ ಆಂಟಿ, ಖುಷಿ ಆದ್ದೇನು? ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನಮ್ಮ ಅಣ್ಣನ ಮದುವೆ ಆಗ್ತಿದೆ, ನಮ್ಮ ಮನೆಗೆ ನಮ್ಮ ಅತ್ತಿಗೆ ಬರ್ತಾ ಇದ್ದಾರೆ. ನನಗಂತೂ ಬಹಳ ಖುಷಿನಪ್ಪ. ಆಂಟಿ, ನಿಮಗೆ ನಾನು ಏನು ಹೇಳಿ, ನಮ್ಮ ಅಣ್ಣ ಅಂತೂ ನನ್ನ ಇಷ್ಟದ ವಿರುದ್ಧವಾಗಿ ಏನೂ ಮಾಡಲ್ಲ ಗೊತ್ತಾ. ಈಗ ಮದುವೆ ಆಗ್ತಾ ಇದ್ದಾನಲ್ಲ, ಆ ಹುಡುಗಿನೂ ಅಷ್ಟೇ ನಾನೇ ಸೆಲೆಕ್ಟ್ ಮಾಡಿದ್ದು. ನಾನು ಸೆಲೆಕ್ಟ್ ಮಾಡಿದ್ಮೇಲೆ ಅವನು ಒಪ್ಕೊಂಡಿದ್ದು. ಅಯ್ಯೋ ಸಂಗೀತ, ನೀನು ಪಾಪದ ಹುಡುಗಿ ಕಣಮ್ಮ. ನಿನಗಿನ್ನೂ ಜಗತ್ತು ಏನು ಅಂತಾನೆ ಗೊತ್ತಿಲ್ಲ. ನೀನೇನೋ ಅನ್ಕೊಂಡಿದ್ಯಾ ನಿಮ್ಮಣ್ಣ ನಿನ್ ಕೇಳಿದ್ರೆ ಏನೂ ಮಾಡಲ್ಲ ಅಂತ. ಆದ್ರೆ ಮದುವೆ ಆದ್ಮೇಲೆ ಯಾವ ಅಣ್ಣ ತಂಗಿ ಅಭಿಪ್ರಾಯನ ಕೇಳ್ತಾನೆ? ಯಾರು ಕೇಳಲ್ಲ. ಪಕ್ಕಕ್ಕೆ ಹೆಂಡತಿ ಬರ್ತಿದ್ದ ಹಾಗೆ ತಂಗಿ ಗಿಂಗಿ ಎಲ್ಲ ಮರ್ತು ಬಿಡ್ತಾರೆ. ನಿಮ್ಗೆ ಏನು ಗೊತ್ತಾ ಆಂಟಿ, ನನ್ನ ಮದುವೆ ಆಗೀಗ ಹೆಚ್ಚು ಕಮ್ಮಿ 1.5-2 ವರ್ಷ ಆಗ್ತಾ ಬರ್ತಿದೆ. ಆದರೂ ನಮ್ಮಣ್ಣ ಪ್ರತಿಯೊಂದು ವಿಷಯದ ಬಗ್ಗೆನೂ ನನ್ನನ್ನು ಕೇಳ್ತಾನೆ. ನಾನು ಏನು ಹೇಳ್ತೀನೋ ಹಾಗೆ ಮಾಡ್ತಾನೆ. ಅವ್ನು ಏನೇ ತಗೊಳ್ಳೋದಿದ್ರು ನನ್ನನ್ನು ಕೇಳ್ತಾನೆ. ನಾನು ಯಾವ್ದು ಸೆಲೆಕ್ಟ್ ಮಾಡ್ತೀನೋ ಅದನ್ನೇ ತಗೋತಾನೆ. ನಮ್ಮಪ್ಪ ಅಮ್ಮನೂ ಅಷ್ಟೇ. ನಮ್ಮಮ್ಮ ದಿನಕ್ಕೆ ಅದೆಷ್ಟು ಸಲ ನನಗೆ ಫೋನ್ ಮಾಡ್ತಾರೆ ಅಂತ ಇಲ್ಲ. ನಮ್ಮನೇಲಿ ಏನೇ ಒಂದು ವಸ್ತು ತರೋದಿದ್ರು ಏನೇ ಮಾಡೋದಿದ್ರು ಎಲ್ಲ ನನ್ನನ್ನು ಕೇಳ್ತಾರೆ. ನನ್ನ ಇಷ್ಟದ ಪ್ರಕಾರನೇ ಮಾಡ್ತಾರೆ ಗೊತ್ತಾ. ಸಂಗೀತ ನೋಡು, ಇಲ್ಲಿವರೆಗಿನ ಮಾತೇ ಬೇರೆ. ಯಾಕಂದ್ರೆ ನಿಮ್ಮ ಅಣ್ಣನ ಮದುವೆ ಇಲ್ಲಿವರೆಗೂ ಆಗಿರ್ಲಿಲ್ಲ.
ಆದ್ರೆ ಈಗ ನಿಮ್ಮ ಅಣ್ಣನ ಮದುವೆ ಆಗ್ತಿದೆ, ಅವನ್ ಹೆಂಡತಿ ಮನೆಗೆ ಬರ್ತಾ ಇದ್ದಾಳೆ. ಅಸಲಿ ಬದಲಾವಣೆ ಆಗೋದೇ ಇನ್ಮುಂದೆ. ನಾನೇನು ಹೇಳೋದು, ಇನ್ಮುಂದೆ ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಬಿಡು. ಸುಜಾತಳ ಮಾತು ಎಲ್ಲೋ ಒಂದು ಕಡೆ ಸಂಗೀತನ ಮನಸ್ಸು ಮೇಲೆ ಪ್ರಭಾವ ಬೀರುತ್ತೆ. ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದು ಇನ್ನೇನು ಹೊರಡೋ ಸಮಯದಲ್ಲಿ ಸಂಗೀತ ಅಣ್ಣನ ಕಾರ್ ಹತ್ತಕ್ಕೆ ಅಂತ ಬರ್ತಾಳೆ. ಸಂಗೀತ, ನಿಮ್ಮ ಮತ್ಗೆ ಹಾಕಿರೋ ಲೆಹಂಗ ಎಷ್ಟು ದೊಡ್ಡದಿದೆ ಅಂತ ನೀನೇ ನೋಡಿದ್ಯಾ? ಅವಳ ಡ್ರೆಸ್ಸಿಗೆ ಎಷ್ಟು ಜಾಗ ಬೇಕು ಅಂಥದ್ರಲ್ಲಿ ನೀನ್ ನಮ್ಮ ಜೊತೆ ಹೇಗೆ ಕೂತ್ಕೋತೀಯಾ? ಅಣ್ಣ, ನನಗೇನು ಅಷ್ಟು ಗೊತ್ತಾಗಲ್ವಾ? ನಾನು ನಿಮ್ಮ ಜೊತೆ ಏನು ಹಿಂದೆ ಕೂರಕ್ಕೆ ಬರ್ತಾ ಇಲ್ಲ, ನಾನು ಮುಂದೆ ಕೂತ್ಕೊಳ್ತೀನಿ ಅಷ್ಟೇ. ಆದ್ರೆ ಸಂಗೀತ, ನನ್ನ ನಾದ್ನೇ ಇದ್ದಾಳಲ್ಲ, ಅದೇ ನಿಧಿ ತಂಗಿ, ಅವಳು ಮೊದಲೇ ಹೇಳ್ಬಿಟ್ಟಿದ್ದಾಳೆ ನಾನು ಮುಂದಿನ ಸೀಟಲ್ಲಿ ಕೂತ್ಕೋತೀನಿ ಅಂತ. ಅದಕ್ಕೆ ಇನ್ನು ನಮ್ಮ ಮನೆ ಒಳಗೆ ಕಾಲು ಕೂಡ ಇಟ್ಟಿಲ್ಲ, ಆಗಲೇ ನನಗೆ ಮನೆಯಿಂದ ಆಚೆ ದಬ್ದಾಗ ಫೀಲ್ ಆಗ್ತಿದೆ ಅಲ್ಲ. ಸಂಗೀತ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಿಡೋಣ, ನಾನು ಬೇರೆ ಯಾರ್ದಾದ್ರ ಜೊತೆ ಬರ್ತೀನಿ. ಮದುವೆ ಕಾರ್ಯಕ್ರಮಗಳು ಎಲ್ಲ ಮುಗಿದ್ಮೇಲೆ ಮನೇಲಿ ಎಲ್ಲರೂ ಆರಾಮಾಗಿ ಕೂತಿರ್ತಾರೆ. ಆಗ ಅಲ್ಲಿಗೆ ನಿಧಿ ಬರ್ತಾಳೆ. ಅತ್ತೆ, ಎಲ್ರಿಗೂ ಟೀ ಮಾಡ್ತೀನಿ, ಟೀ ಜೊತೆ ಏನಾದರೂ ತಿಂಡಿ ಮಾಡ್ಕೊಂಡು ಬರ್ಲಾ? ನಿಧಿ, ಈ ಮದುವೆ ಇದರಲ್ಲಿ ನೀನು ಸುಸ್ತಾಗಿರ್ತೀಯ, ಹಾಗಾಗಿ ನೀನು ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ಏನಾದರೂ ತಿಂಡಿ ಬೇಕಾದ್ರೆ ಹೊರಗಡೆಯಿಂದ ತರಿಸಿದ್ರಾಯ್ತು. ಹಾಗಾದ್ರೆ ಅಮ್ಮ, ನಾವು ಸಮೋಸ ತರ್ಸೋಣವಾ? ಸಮೋಸ ತಿನ್ನಕ್ಕೆ ಚೆನ್ನಾಗಿ ಅನ್ಸುತ್ತೆ ಟೀ ಜೊತೆ. ಇರಮ್ಮ ಸಂಗೀತ, ಒಂದು ಸ್ವಲ್ಪ ನಿಮ್ಮ ಅತ್ತಿಗೇನು ಕೇಳೋಣ, ಅವಳು ಏನು ತಿನ್ನಕ್ಕೆ ಇಷ್ಟಪಡ್ತಾಳೆ ಅಂತ. ನಿಧಿ, ನೀನೇನು ತಿನ್ನಕ್ಕೆ ಇಷ್ಟಪಡ್ತೀಯಾ ಹೇಳು, ಅದನ್ನೇ ತರ್ಸೋಣ. ಅತ್ತೆ, ಮ್ಯಾಗಿ ಪ್ಯಾಕೆಟ್ ಒಳಗಡೆ ಇತ್ತು, ನಾನು ನೋಡಿದ್ದೀನಿ, ಹಾಗಾಗಿ ಮ್ಯಾಗಿನೇ ಮಾಡಿಬಿಡೋಣ. ಸುಮ್ಮನೆ ಈ ಸಮೋಸ ಗಿಮೋಸ ಅಂತ ಹೊರಗಡೆಯಿಂದ ಏನಕ್ಕೆ ತರಿಸೋದು? ಎಣ್ಣೆಲಿ ಕರೆದಿರೋ ತಿಂಡಿ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಲ್ವಾ? ಮ್ಯಾಗಿ ಏನು ಒಂದು 5 ನಿಮಿಷದಲ್ಲಿ ಆಗಿ ಹೋಗುತ್ತೆ. ಒಂದು ಒಲೆಯಲ್ಲಿ ಮ್ಯಾಗಿ ಮಾಡಕ್ಕೆ ಇಟ್ಕೋತೀನಿ, ಇನ್ನೊಂದು ಒಲೆಯಲ್ಲಿ ಟೀ ಮಾಡಿಬಿಡ್ತೀನಿ, ಆಗಿ ಹೋಗುತ್ತೆ. ಹೌದಾ, ಮ್ಯಾಗಿ ಮಾಡ್ತೀಯಾ? ಶಾರದಾ, ನಮ್ಮ ಸೊಸೆ ಈಗಿನ ಕಾಲದ ಹುಡುಗಿ, ಅವಳಿಗೆ ಯಾವ್ದು ಒಳ್ಳೇದು ಯಾವ್ದು ಒಳ್ಳೇದಲ್ಲ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವಳಿಗೆ ಹೇಗೆ ಹೇಳ್ತಾಳೋ ಹಾಗೆ ಮಾಡ್ಬೇಕಾಗತ್ತೆ ನಾವುಗಳು. ನಿಧಿ, ಆಯ್ತು ಹೋಗಮ್ಮ, ನಿನ್ ಮ್ಯಾಗಿನೇ ಮಾಡಿ ಹೋಗು. ನಿನ್ ಕೈಯಾರೆ ಮಾಡಿರೋ ಮ್ಯಾಗಿ ರುಚಿನ ನಾವು ನೋಡ್ತೀವಿ. ಸರಿ ಮಾವ. ಸ್ವಲ್ಪ ಹೊತ್ತಲ್ಲಿ ನಿಧಿ ಎಲ್ಲರಿಗೂ ಮ್ಯಾಗಿ ಮಾಡಿ ತಗೊಂಡ್ ಬಂದು ಕೊಡ್ತಾಳೆ. ನಿಧಿ, ಮ್ಯಾಗಿ ಏನ್ ಸೂಪರ್ ಆಗಿ ಮಾಡಿದ್ಯಾ ಗೊತ್ತಾ? ಸಂಗೀತ, ಮ್ಯಾಗಿ ತಿನ್ನೋಡು ಎಷ್ಟು ಟೇಸ್ಟಿ ಆಗಿದೆ ಅಂತ. ನೀನು ಹೇಳಿದ್ಯಲ್ಲ ಸಮೋಸಾಗಿಂತ ಇದೇ ಸಖತ್ ಮಜಾ ಕೊಡ್ತಾ ಇದೆ. ಹೌದಮ್ಮ ನಿಧಿ, ಮ್ಯಾಗಿ ಬಹಳ ಚೆನ್ನಾಗಿದೆ. ದಿನಾ ಸಂಜೆ ಟೀ ಟೈಮಿಗೆ ಇದನ್ನೇ ನಿನ್ನ ಹತ್ರ ಮಾಡಿಸ್ಕೊಂಡು ತಿನ್ಬೇಕೇನೋ ಅಂತ ಅನಿಸ್ತಾ ಇದೆ. ಹೌದಾ ಮಾವ, ಅದಕ್ಕೇನಂತೆ ಮಾಡ್ಕೊಡ್ತೀನಿ ಬಿಡಿ. ಅದಕ್ಕೆ ನೀವು ಸೀರೆ ಉಟ್ಕೊಂಡಿದ್ರಲ್ವಾ, ಇದಕ್ಕಿದ ಹಾಗೆ ಚೂಡಿದಾರ್ ಹಾಕೊಂಡು ಬಂದಿದ್ದೀರಾ? ಹೌದು ಸಂಗೀತ, ಸೀರೆನೇ ಉಟ್ಕೊಂಡಿದ್ದೆ. ನಮ್ಮಮ್ಮನೂ ಹೇಳಿದ್ರು ಮದುವೆ ಆದಮೇಲೆ ಗಂಡನ ಮನೇಲಿ ಸೀರೆನೇ ಉಟ್ಕೋ ಅಂತ. ಹೌದು, ನಿಮ್ಮಮ್ಮ ಸರಿಯಾಗಿ ಹೇಳಿದ್ದಾರೆ. ಇಲ್ಲಿ ನಮ್ಮ ಅಪ್ಪ ಅಮ್ಮಂಗೂ ಅಷ್ಟೇ, ನಾವೆಲ್ಲ ಸೀರೆ ಉಟ್ಕೊಂಡ್ರೇ ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಿಮ್ಮನ್ನು ಚೂಡಿದಾರದಲ್ಲಿ ನೋಡಿ ನಾನು ಕೇಳಿದ್ದು. ಸಂಗೀತ, ಅವಳು ಪಾಪ ಸೀರೆ ಉಟ್ಕೊಂಡು ಒಂಥರ ಹಿಂಸೆ ಆಗ್ತಿತ್ತು ಅವಳಿಗೆ. ಆರಾಮಾಗಿ ಕೆಲಸಗಳು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವಳು ಒದ್ದಾಡೋದು ನೋಡಿ ನಾನೇ ಹೇಳಿದ್ದೆ ಅವಳಿಗೆ, ಅಷ್ಟು ಹಿಂಸೆ ಆಗುತ್ತೆ ಅಂದರೆ ಏನಕ್ಕೆ ಸೀರೆ ಉಟ್ಕೊಂಡೇ ಇರ್ತೀಯಾ, ಚೂಡಿದಾರ ಹಾಕೊಂಡು ಆರಾಮಾಗಿರು, ಏನು ತೊಂದರೆ ಇಲ್ಲ ಅಂತ. ನಿಧಿ, ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ, ನೀನು ಆರಾಮಾಗಿ ಚೂಡಿದಾರನೇ ಹಾಕು ಆಯಿತಾ? ನಾಳೆ ನಾನು ನೀನು ಹೋಗಿ ನಿನಗೆ ಬೇಕಾಗಿರೋ ಇನ್ನೊಂದು ಸ್ವಲ್ಪ ಚೂಡಿದಾರ್ಗಳನ್ನ ಶಾಪಿಂಗ್ ಮಾಡ್ಕೊಂಡು ಬರೋಣ. ಅಮ್ಮ, ಈಗ ನನಗಿಲ್ಲಿ ಏನೂ ಕೆಲಸ ಇಲ್ಲ ಅಂತ ಅನಿಸುತ್ತೆ, ನಾನು ನನ್ನ ಗಂಡನ ಮನೆಗೆ ಹೊರಡ್ಲಾ? ಅದಕ್ಕೇನಂತಮ್ಮ ಸಂಗೀತ, ನೀನು ಆರಾಮಾಗಿ ಹೊರಡು. ಪಾಪ ನೀನು ಇಲ್ಲಿ ಬಂದಿದ್ದು ತುಂಬ ದಿನ ಆಯಿತು, ಈ ಮದುವೆ ಕೆಲಸಗಳು ಶುರುವಾದಾಗಿಂದನೂ ಇದೆಯಾ. ಪಾಪ ಅಲ್ಲಿ ನಿನ್ನ ಗಂಡಂಗೆ ಅಳಿಯಂದ್ರಿಗೆ ಭಾಳ ತೊಂದರೆ ಆಗಿರ್ಬೇಕೇನೋ, ಹಾಗಾಗಿ ನೀನು ತೊಂದರೆ ಇಲ್ಲ, ನೀನು ಹೊರಡು. ವಾವ್ ಅಮ್ಮ, ಆಗಲೇ ಎಷ್ಟು ಬದಲಾವಣೆ. ನಾನು ನನ್ನ ಗಂಡನ ಮನೆಗೆ ಹೋಗ್ಲಾ ಅಂತ ಹೇಳ್ತಿದ್ದ ಹಾಗೇನೆ ತಕ್ಷಣ ನನ್ನನ್ನು ಕಳ್ಸಕ್ಕೆ ರೆಡಿ ಆಗಿಬಿಟ್ಟಿದ್ಯಾ. ಒಂದು ಮಾತಾದರೂ ಅತ್ತಿಗೆಗೆ ಬಟ್ಟೆ ತರಕ್ಕೆ ಹೋಗ್ತಿದ್ದೀವಲ್ಲ ನಾಳೆ, ನೀನು ನಮ್ಮ ಜೊತೆ ಬಾ, ನೀನೇ ಆರಿಸು ಅಂತ ಒಂದು ಮಾತಾದರೂ ಹೇಳಿದ್ಯಾ? ಇಲ್ಲ. ಸುಜಾತ ಆಂಟಿ ಅವತ್ತು ಹೇಳಿದ್ದು ಸರಿನೇ ಅನಿಸುತ್ತೆ. ನಿಮ್ಮ ಅಣ್ಣನ ಮದುವೆ ಆಗ್ತಿದ್ದ ಹಾಗೆ ಎಲ್ಲ ಬದಲಾಗ್ತಾ ಹೋಗುತ್ತೆ ನೋಡು ಅಂತ ಅವತ್ತು ಹೇಳಿದ್ರು. ನಾನು ಅವ್ರ ಮಾತು ಕೇಳಿರಲಿಲ್ಲ. ಸಂಗೀತ ಬೇಜಾರು ಮಾಡಿಕೊಂಡು ವಾಪಸ್ ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಗೆ ಹೋದ್ಮೇಲೆ 2 ದಿನದವರೆಗೂ ಅವಳು ತನ್ನ ತಾಯಿಗೆ ಫೋನ್ ಕೂಡ ಮಾಡಲ್ಲ. ನಾನಾಗೆ ಅಮ್ಮನಿಗೆ ಕಾಲ್ ಮಾಡೋಕ್ಕೆ ಹೋಗಲ್ಲ. ನಾನು ಹಾಗೆ ಮಾಡಿದ್ರೆ ಅಮ್ಮ ತಾನಾಗೆ ನನಗೆ ಕಾಲ್ ಮಾಡೇ ಮಾಡ್ತಾಳೆ. ಆದರೆ ಸಂಗೀತ ಅನ್ಕೊಂಡ ಹಾಗೆ ಏನೂ ಆಗಲ್ಲ. 1 ವಾರ ಕಳೆದ್ರೂ ಸಂಗೀತಗೆ ಅವಳು ತವ್ರ ಮನೆಯಿಂದ ಕಾಲೇ ಬರಲ್ಲ. ಏನ್ ಸಮಾಚಾರ ಸಂಗೀತ? ಇಲ್ಲಿವರೆಗೂ ನೀನು ವಾರದಲ್ಲಿ 1-2 ಸಲನಾದ್ರೂ ನಿನ್ ತವ್ರ ಮನೆಗೆ ಹೋಗ್ತಾ ಇದ್ದೆ, ಇಲ್ಲ ಅವರಾದ್ರೂ ಫೋನ್ ಮಾಡಿ ನಿನ್ನ ಕರೆಸ್ಕೊಳ್ತಾ ಇದ್ರು. ಆದ್ರೆ ಈ ಸಲ ನೀನು ಹೋಗಿಲ್ಲ, ಅವರು ಫೋನ್ ಮಾಡ್ದ ಹಾಗಿಲ್ಲಪ್ಪ. ಯಾಕೆ, ನಿಮ್ಮ ಅಣ್ಣನ ಮದುವೆ ಆಗಿ ಅತ್ತಿಗೆ ಮನೆಗೆ ಬರ್ತಿದ್ದ ಹಾಗೆ ನಿನ್ ತವ್ರ ಮನೆಯವರೆಲ್ಲ ನಿನ್ನನ್ನು ಮರ್ತು ಬಿಟ್ಟಿದ್ದಾರಾ? ಹಾಗೆಲ್ಲ ಏನಿಲ್ಲ, ಆ ಥರ ಎಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನ ತವ್ರ ಮನೆ, ನನ್ನ ಮನೆ. ಅಲ್ಲಿ ಯಾರೋ ಬಂದ್ರು ಅಂತ ನನ್ನ ಬೆಲೆ ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗಲೇ ನಾನು ಅಮ್ಮನಿಗೆ ಫೋನ್ ಮಾಡ್ತೀನಿ. ಪ್ರತಿ ಸಲ ಥರ ಅಮ್ಮ ಮರೆತು ಫೋನ್ ಎಲ್ಲೆಲ್ಲೋ ಇಟ್ಕೊಂಡಿರ್ತಾರೆ, ಹಾಗಾಗಿ ನನಗೆ ಫೋನ್ ಮಾಡೋಕ್ಕಾಗಿರಲ್ಲ. ಸಂಗೀತ ತಾಯಿಗೆ ಫೋನ್ ಮಾಡ್ತಾಳೆ. ಹಲೋ ಅಮ್ಮ,
ಏನ್ ಮಾಡ್ತಾ ಇದ್ಯಾ? ಹೌದು, ತಿಂಡಿ ಏನಿವತ್ತು? ತಿಂಡಿಗೆ ಏನ್ ಮಾಡ್ಬೇಕು ಅಂತಿದ್ಯಾ? ಸಂಗೀತ, ಈಗ ನನಗೆ ತಿಂಡಿ ಏನ್ ಮಾಡ್ಬೇಕು, ಏನು ಎತ್ತ ಇದ್ಯಾವುದ್ರ ಚಿಂತೆನೂ ಇಲ್ಲ. ಯಾಕಂದ್ರೆ ಈ ತಿಂಡಿ ಅಡಿಗೆ ಕೆಲಸ ಪ್ರತಿಯೊಂದನು ನಿನ್ನ ಅತ್ತಿಗೆ ನಿಧಿ ನೋಡ್ಕೊಳ್ತಾ ಇದ್ದಾಳೆ. ನನಗೆ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಬಿಡೋದೇ ಇಲ್ಲ ಅವಳು. ಇನ್ನು ಹೇಳ್ಬೇಕಂದ್ರೆ ನನಗೆ ಅಡಿಗೆ ಮನೆ ಕಡೆ ತಲೆ ಹಾಕಕ್ಕೂ ಬಿಡಲ್ಲ ಗೊತ್ತಾ. ಇರು ಸಂಗೀತ, ನಾನು ನಿನಗೆ ವಿಡಿಯೋ ಕಾಲ್ ಮಾಡ್ತೀನಿ. ನಾನು ನಿನಗೇನೋ ತೋರಿಸ್ಬೇಕು. ಇವತ್ತು ನಿಮ್ಮ ಅತ್ತಿಗೆ ನನಗೆ ಚೂಡಿದಾರ ಹಾಕ್ಸಿದ್ದಾಳೆ ಗೊತ್ತಾ. ನಿಧಿ, ಈ ಫೋನಲ್ಲಿ ವಿಡಿಯೋ ಕಾಲ್ ಮಾಡೋದು ಹೆಂಗೆ ತೋರಿಸ್ಬಾಮ. ಒಂದು ಸ್ವಲ್ಪ ಸಂಗೀತಂಗೆ ವಿಡಿಯೋ ಕಾಲ್ ಮಾಡೋಣ ಬಾಯ್ಲಿ. ಹಾ ಅತ್ತೆ ಬಂದೆ. ನಿಧಿ ಬಂದು ವಿಡಿಯೋ ಕಾಲ್ ಮಾಡ್ಕೊಡ್ತಾಳೆ. ಸಂಗೀತ ಕಾಣಿಸ್ತಿದ್ದೇನೆ ನೋಡಿಲಿ, ನನಗೆ ನಿಮ್ಮ ಅತ್ತಿಗೆ ಇವತ್ತು ಈ ಚೂಡಿದಾರ ಹಾಕ್ಸಿದ್ದಾಳೆ. ಓ, ನೀವೆಲ್ಲರೂ ಸಂಗೀತನ ಜೊತೆ ವಿಡಿಯೋ ಕಾಲ್ನಲ್ಲಿ ಇದ್ದೀರಾ? ಒಳ್ಳೇದಾಯ್ತು. ಸಂಗೀತ, ಹೇಗೂ ನಾನು ನಿನಗೆ ಕಾಲ್ ಮಾಡಬೇಕು ಅಂತಾನೆ ಇದ್ದೆ. ಸಂಗೀತ, ನೀನು ಮತ್ತೆ ಭಾವ ಇಬ್ರು ನಾಳೆ ಸಂಜೆ ಇಲ್ಲಿಗೆ ಬಂದ್ಬಿಡಿ. ಅಣ್ಣ, ಈಗ ನಿನ್ನ ಮದುವೆ ಆಗಿದೆ, ತಂಗಿ ಇಲ್ಲದೆ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊ. ಅಯ್ಯೋ, ನಿನಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ. ಅದೇನು ಗೊತ್ತಾ ಸಂಗೀತ, ನಾಳೆ ನಿಮ್ಮ ಅತ್ತಿಗೆ ಮನೇಲಿ ಡಿನ್ನರ್ ಪ್ಲಾನ್ ಮಾಡಿದ್ದಾಳೆ. ಅದಕ್ಕೆ ನಮ್ಮ ಆಫೀಸ್ ಕೊಲೀಗ್ಸು ಎಲ್ಲರೂ ಬರ್ತಿದ್ದಾರೆ. ಅದಕ್ಕೆ ನಿಮ್ಮನ್ನು ಕರಿತಾ ಇದ್ದೀನಿ. ಮೊದಲನೇ ಸಲ ಸಂಗೀತಾಗೆ ತನ್ನ ಮನೆಯಲ್ಲಿ, ತನ್ನ ತವರು ಮನೆಯಲ್ಲಿ ತನಗೆ ಏನೂ ವ್ಯಾಲ್ಯೂನೇ ಇಲ್ಲ ಅಂತ ಅನ್ಸೋಕ್ ಶುರುವಾಗಿರತ್ತೆ. ಮಾರನೇ ದಿನ ಸಂಗೀತ ಗಂಡನ ಜೊತೆ ತವ್ರ ಮನೆಗೆ ಬರ್ತಾಳೆ. ತವ್ರ ಮನೆಗೆ ಬಂದು ನೋಡಿದಾಗ ತವ್ರ ಮನೇಲಿರೋ ಪ್ರತಿಯೊಬ್ಬರು, ಮನೆಗೆ ಬಂದಿರೋ ಗೆಸ್ಟ್ಗಳು ಪ್ರತಿಯೊಬ್ಬರು ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದೇ ಹೆಸರು, ನಿಧಿ ಅನ್ನೋದು. ನಿಧಿ ಅದಕ್ಕೆ ಈ ಮನೆಗೆ ಬಂದು 1 ವಾರ 10 ದಿನ ಕೂಡ ಆಗಿಲ್ಲ. ಆಗಲೇ ಈ ಮನೇಲಿ ಎಲ್ಲರೂ ನಿಧಿ 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 ಅಂತ ಜಪ ಮಾಡಕ್ ಶುರು ಮಾಡಿದ್ದಾರೆ. ಎಲ್ರಿಗೂ ಪ್ರತಿಯೊಂದು ವಿಷಯದಲ್ಲೂ ಅವರೇ ಬೇಕು. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಇದು ಅತಿ ಆಯ್ತು ಅನ್ನಿಸ್ತಾ ಇದೆ. ಇದು ನನ್ನ ತವ್ರ ಮನೆ. ನನ್ನ ತವ್ರ ಮನೆಯಲ್ಲಿ ನಂದೇ ರಾಜ್ಯಭಾರ ಇರಬೇಕೆ ಹೊರತು ಇನ್ಯಾರೋ ಬಂದು ರಾಜ್ಯಭಾರ ಮಾಡೋಕ್ಕೆ ನಾನು ಅವಕಾಶ ಕೊಡಲ್ಲ. ನನ್ನ ತವ್ರ ಮನೆಯವರೆಲ್ಲ ನನ್ನನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮರ್ತಿದ್ರೆ ನಾನು ಅವರಿಗೆ ನೆನಪು ಮಾಡಿಸ್ತೇನೆ. ಈ ಮನೇಲಿ ಮೊದಲಿಂದನೂ ಎಲ್ಲರಿಗಿನ ಇಂಪಾರ್ಟೆಂಟ್ ನಾನೇ ಆಗಿದ್ದೆ, ಇನ್ಮುಂದೆನೂ ನಾನೇ ಆಗಿರ್ತೇನೆ. ಗೆಸ್ಟ್ ಎಲ್ಲ ಹೋದ್ಮೇಲೆ ಸಂಗೀತ ಮನೆಯವ್ರನ್ನೆಲ್ಲ ಕರೆದು ಒಂದು ಅನೌನ್ಸ್ಮೆಂಟ್ ಮಾಡ್ತಾಳೆ. ಮದುವೆ ಫಂಕ್ಷನ್ ಎಲ್ಲ ಮುಗಿಸಿ ಗಂಡನ ಮನೆಗೆ ಹೋದ್ಮೇಲೆ ನಾನು 1 ವಾರದವರೆಗೂ, ವಾರ 10 ದಿನದವರೆಗೂ ನಿಮ್ಗೆ ಯಾರಿಗೂ ಫೋನ್ ಮಾಡಲಿಲ್ಲ, ಏನೂ ಮಾತಾಡಲಿಲ್ಲ. ಆದರೆ ನಾನು ಇಲ್ಲಿ ಬಂದಾಗ ನೀವು ಯಾರೂ ನನ್ನ ಹತ್ರ ಯಾಕೆ ಹೀಗೆ ಮಾಡಿದೆ ಅಂತ ಒಂದು ಮಾತು ಕೇಳಲಿಲ್ಲ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ವಿಷಯ ಏನಂದ್ರೆ, ಅಣ್ಣನ ಮದುವೆ ತಯಾರಿ ಗಡಿಬಿಡಿಲಿ ನಾನು ನನ್ನ ಆರೋಗ್ಯದ ಕಡೆ ಗಮನನೇ ಕೊಡಲಿಲ್ಲ. ಇದರಿಂದಾಗಿ ನನ್ನ ಮದುವೆ ಎಲ್ಲ ಮುಗಿಸಿ ಗಂಡನ ಮನೆಗೆ ಹೋದ್ಮೇಲೆ ನನಗೆ ಪ್ರತಿದಿನ ಹುಷಾರಿರ್ತಾ ಇರಲಿಲ್ಲ. ಆಮೇಲೆ ನನಗೆ ಏನೋ ವಿಚಿತ್ರ ಫೀಲ್ ಆದ ಹಾಗೆ ಅನಿಸ್ತಿತ್ತು. ಅವಾಗ ನಾನು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ದೆ. ಅವಾಗ ನನಗೆ ಗೊತ್ತಾಗಿದ್ದು ನಾನು ತಾಯಿ ಆಗ್ತಾ ಇದ್ದೀನಿ ಅಂತ. ಸಂಗೀತ, ಏನ್ ಹೇಳ್ತಿದ್ಯಾ? ಅಂದ್ರೆ ನಾನು ಮಾವ ಆಗ್ತಾ ಇದ್ದೀನಿ. ಮಗಳೇ, ಎಂಥ ಸಿಹಿ ಸುದ್ದಿ ಹೇಳ್ದ್ಯಮ್ಮ. ಶಾರದಾ, ನೋಡೆ, ನಾನು ಅಜ್ಜ ಆಗ್ತಾ ಇದ್ದೀನಿ, ನೀನು ಅಜ್ಜಿ ಆಗ್ತಿದ್ಯಾ ಕಣೆ. ಸಂಗೀತ, ಇಷ್ಟು ಒಳ್ಳೆ ಸುದ್ದಿ ನಿಜವಾಗ್ಲೂ ನನಗೆ ಖುಷಿ ತಡೆಯೋಕ್ಕಾಗ್ತಿಲ್ಲಮ್ಮ. ನಿಜವಾಗ್ಲೂ ನನ್ನ ಸೊಸೆ ನಿಧಿ ಕಾಲ್ಗುಣ ಬಹಳ ಚೆನ್ನಾಗಿದೆ. ಅವಳು ಈ ಮನೆ ಕಾಲು ಇಡ್ತಿದ್ದ ಹಾಗೆ ನನ್ನ ಮಗಳು ಎಂಥ ಸಿಹಿ ಸುದ್ದಿ ಕೊಟ್ಟಿದ್ದಾಳೆ. ಈ ನಮ್ಮಮ್ಮ ಈಗಲೂ ಸೊಸೆ ಗುಣಗಾನ ಮಾಡ್ಬೇಕಾ? ಯಾವ ಥರ ಅವಳನ್ನು ಹೊಗಳ್ತಾ ಇದ್ದಾರೆ ಅಂದರೆ, ಅವಳೇ ಬಂದು ನನ್ನ ಹೊಟ್ಟೆಲಿ ಮಗು ಇಟ್ಟಿದ್ದಾಳೇನೋ ಅನ್ಬೇಕು, ಆ ಥರ ಹೊಗಳ್ತಾ ಇದ್ದಾರೆ. ಎಲ್ಲರ ಅಟೆನ್ಷನ್ನ ತನ್ನ ಕಡೆ ಸೆಳ್ಕೊಳ್ಳೋಕ್ಕೋಸ್ಕರ ಸಂಗೀತ ತಲೆ ಸುತ್ತಿ ಬೀಳೋ ನಾಟಕ ಮಾಡ್ತಾಳೆ. ಮುಂದೆನೇನು, ಸಂಗೀತಕ್ಕೆ ಬೇಕಾಗಿರೋ ಥರ ಮನೆಯವರೆಲ್ಲರೂ ಅವಳ ಸೇವೆಗೆ ನಿರತರಾಗ್ತಾರೆ. ಅಪ್ಪ, ಬೇಗ ಡಾಕ್ಟರಿಗೆ ಫೋನ್ ಮಾಡಿ. ನನ್ನ ತಂಗಿ ಮಗುಗೆ ಏನೂ ಆಗಬಾರ್ದು. ಡಾಕ್ಟರ್ ಹೆಸರು ಕೇಳ್ತಿದ್ದ ಹಾಗೆ ಸಂಗೀತ ತಕ್ಷಣ ಎದ್ದು ಕುತ್ಕೊಂಡು ಬಿಡ್ತಾಳೆ. ಸಂಗೀತ, ನೀನು ಆರಾಮಾಗಿದ್ಯಾ ತಾನೆ? ನನ್ಗೆಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ? ಅಣ್ಣ, ನೀವೆಲ್ಲರೂ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ. ನನಗೇನೂ ಆಗಿಲ್ಲ ಅಣ್ಣ, ನಾನು ಆರಾಮಾಗಿದ್ದೀನಿ. ರೀ, ನಡೀರಿ, ನಾವೇನು ಹೊರಡೋಣ. ಏನು, ಎಲ್ಲಿಗೆ ಹೊರಟಿದ್ಯಾ? ನೋಡು ಸಂಗೀತ, ನೀನೆಲ್ಲೂ ಹೋಗೋ ಹಾಗಿಲ್ಲ. ನೀನು ಇನ್ಮೇಲೆ ಇಲ್ಲೇ ಇರಬೇಕು. ಮೊದಲನೇ ಮಗು ತವ್ರ ಮನೇಲೇ ಆಗಬೇಕು. ನಿನ್ನನ್ನು ನಾನು ಈಗಲಿಂದನೇ ಎಲ್ಲೂ ಕಳಿಸಲ್ಲ, ಇಲ್ಲೇ ಇಟ್ಕೊಂಡು ಜೋಪಾನ ಮಾಡ್ತೀನಿ. ಮಗು ಆಗೋವರೆಗೂ ನೀನು ಎಲ್ಲೂ ಹೋಗೋ ಹಾಗಿಲ್ಲ ಸಂಗೀತ. ಅಳಿಯಂದ್ರೆ, ನೀವೇನು ಚಿಂತೆ ಮಾಡಬೇಡಿ. ನಾನು ಮತ್ತೆ ನಿಧಿ ಸಂಗೀತನ ಚೆನ್ನಾಗಿ ನೋಡ್ಕೋತೀವಿ. ಈಗಿನ್ನೇನು, ಸಂಗೀತಗೆ ಏನು ಬೇಕಾಗಿರುತ್ತೋ ಅದು ಅವಳಿಗೆ ಸಿಕ್ಕಿರತ್ತೆ. ಮಾರನೇ ದಿನ ಶಾರದಾ ಒಂದಷ್ಟು ಹೊಸ ಸೀರೆಗಳನ್ನು ತರಿಸಿರ್ತಾಳೆ. ಎಲ್ಲರೂ ತಮಗಿಷ್ಟ ಆಗಿರೋ ಸೀರೆನ ಆರಿಸ್ಕೊಳ್ತಾ ಇರ್ತಾರೆ. ನಿಧಿ ತನಗಿಷ್ಟ ಆಗೋ ಸೀರೆನ ತಗೊಳಕ್ ಹೋದಾಗ ಸಂಗೀತ ಹೇಳ್ತಾಳೆ, ಹಾ ಅದಕ್ಕೆ ಸರಿಯಾಗಿ ಹಿಡ್ಕೊಂಡಿದ್ದೀರಾ, ಅದೇ ಸೀರೆ ನನಗಿಷ್ಟ ಆಗಿರೋದು. ಅದು ಸಂಗೀತ, ಆಯ್ತು ಮಗಳೇ, ನಿನಗೆ ಆ ಸೀರೆ ಇಷ್ಟ ಆಗಿದೆ ತಾನೆ, ಸರಿ ನೀನೇ ಇಟ್ಕೊ. ಈ ಸಮಯದಲ್ಲಿ ತಾಯಿ ಎಷ್ಟು ಸಂತೋಷವಾಗಿರ್ತಾಳೋ ಮಗುನು ಅಷ್ಟೇ ಸಂತೋಷವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಸರಿ, ಅದು ಬಿಡು. ಈಗ ನಿನಗೆ ಏನು ತಿನ್ಬೇಕನ್ನಿಸ್ತಿದೆ? ನಿನಗೆ ತಿನ್ನಕ್ಕೆ ಏನು ಮಾಡಿಕೊಡ್ಲಿ ಹೇಳು. ನಾನು ಏನು ಹೇಳಮ್ಮ, ಇಲ್ಲಿ ನನ್ನಿಷ್ಟ ಏನೇ ಇದ್ರೂ ಆಮೇಲೆ ಸಿಗೋದು ಮ್ಯಾಗಿನೇ ಅಲ್ವಾ. ಅಯ್ಯೋ, ಯಾಕಮ್ಮ ಹಾಗೆ ಹೇಳ್ತೀಯಾ? ನನಗೆ ಗೊತ್ತು ನಿನಗೇನು ಇಷ್ಟ ಅಂತ. ನಿನಗೆ ಸಮೋಸ ಇಷ್ಟ ತಾನೇ? ನಿನಗೆ ಯಾವ ಅಂಗಡಿದು ಇಷ್ಟ ಅಂತಲೂ ನನಗೆ ಗೊತ್ತು. ನಾನು ಈಗಲೇ ಹೋಗಿ ಅಲ್ಲಿಂದ ನಿನಗೆ ಬಿಸಿ ಬಿಸಿ ಸಮೋಸ ತಗೊಂಡು ಬರ್ತೀನಿ. ಸರಿಯಪ್ಪ. ಹೀಗೆ
ಸಂಗೀತ ತವ್ರ ಮನೆನೇ ತನ್ನ ಮನೆ ಅಂತ ಅನ್ಕೊಂಡ್ಬಿಟ್ಟಿರ್ತಾಳೆ. ಒಂದಿನ ಸಂಗೀತ ತನ್ನ ಫ್ರೆಂಡ್ಸ್ನ ಮನೆ ಕರೀತಾಳೆ. ಅದಕ್ಕೆ ಇವತ್ತು ಮನೆಗೆ ನಂದೊಂದಿಬ್ಬರು ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಅವರಿಗೆ ತಿಂಡಿ ಕಾಫಿ ಎಲ್ಲ ವ್ಯವಸ್ಥೆ ಮಾಡಿ ನಾನೇ ಮಾಡ್ತಿದ್ದೆ. ಆದರೆ ಏನು ಮಾಡೋದು, ಈ ಸಮಯದಲ್ಲಿ ನಾನು ಅಡುಗೆ ಮನೆಗೆ ಹೋಗಿ ಅದೆಲ್ಲ ಮಾಡ್ತಾ ನಿಂತೆ ಅಂದರೆ ಅಮ್ಮ ಸುಮ್ಮನೆ ನಿಮ್ಮ ಮೇಲೆ ಸಿಟ್ಟಾಗ್ತಾರೆ ಅಷ್ಟೇ. ನಿಮಗೆ ಗೊತ್ತಲ್ವಾ ಅಮ್ಮ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಅಂತ. ಸರಿ ಸಂಗೀತ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ರೆಡಿ ಮಾಡ್ತೀನಿ. ಸಂಜೆ ಅಷ್ಟೊತ್ತಿಗೆ ಸಂಗೀತ ಫ್ರೆಂಡ್ಸ್ ಬರ್ತಾರೆ. ಅದಕ್ಕೆ ಜ್ಯೂಸ್ ತಗೊಂಡು ಬನ್ನಿ. ಹಾಂ ಸಂಗೀತ ತಂದೆ. ಸಂಗೀತ ನನಗೆ ಜ್ಯೂಸ್ ಬೇಡ ಕಣೆ, ಮೊದಲೇ ನನಗೆ ಕೋಲ್ಡ್ ಆಗಿದೆ. ಹೌದಾ, ಸರಿ ಹಾಗಾದರೆ ಟೀ ಮಾಡ್ಕೊಂಡು ಬರಕ್ಕೆ ಹೇಳ್ತೀನಿ ಇರು. ಅದಕ್ಕೆ ರಮ್ಯಂಗೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಬನ್ನಿ. ಸರಿ ಸಂಗೀತ. ಗರ್ಲ್ಸ್, ಅವ್ರು ಟೀ ಮಾಡ್ಕೊಂಡು ಬರೋವರೆಗೂ ನಾವೇನಾದರೂ ಕಾರ್ಡ್ಸೋ ಏನಾದರೂ ಆಡ್ತಾ ಇರೋಣ. ಓಕೆ ಓಕೆ. ಅದಕ್ಕೆ ನೀವು ಆ ಜ್ಯೂಸ್ನ ಇಲ್ಲಿಟ್ಬಿಟ್ಟು ಹೋಗಿ ಟೀ ಮಾಡ್ಕೊಂಡು ಬನ್ನಿ. ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ನೀವು ನಮಗೆ ಸ್ನ್ಯಾಕ್ಸ್ ತಂದ್ಕೊಡಿ, ಓಕೆನಾ? ಲೇ ಹೇಳ್ರೆ, ನಿಮ್ಗೆ ಏನು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಆಸೆ ಇದೆ ಹೇಳಿ, ನಾನು ಅದನ್ನೇ ಮಾಡಿಸ್ತೀನಿ. ನನಗೆ ಒಳ್ಳೆ ಪಕೋಡ ತಿನ್ನಬೇಕು ಅಂತ ಅನಿಸ್ತಿದೆ. ನನಗೆ ಒಳ್ಳೆ ಮನೇಲಿ ಮಾಡಿರೋ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಅನಿಸ್ತಿದೆ. ಅದಕ್ಕೆ ಕೇಳಿಸ್ಕೊಂಡ್ರ ಅವ್ರು ಹೇಳಿದ್ದನ್ನ ಅದನ್ನೇ ಮಾಡಿಬಿಡಿ ಆಯ್ತಾ? ಸರಿ ಸಂಗೀತ. ಹೀಗೆ ಸಂಗೀತ ಪ್ರೆಗ್ನೆಂಟ್ ಅಂತ ನಾಟಕ ಆಡ್ಕೊಂಡು ಅದಕ್ಕೆ ನಿಧಿ ಹತ್ರ ಒಳ್ಳೆ ಮನೆ ಕೆಲಸದವ್ರ ಥರ ಕೆಲಸ ಮಾಡಿಸ್ತಾ ಇರ್ತಾಳೆ. ಹೀಗೆ 3 ತಿಂಗಳು ಕಳೆಯುತ್ತೆ. ಸಂಗೀತ, ನಾನೊಂದು ಸ್ವಲ್ಪ ಅಡುಗೆ ಮನೇಲಿ ಬ್ಯುಸಿ ಆಗಿದ್ದೀನಿ. ಒಲೆ ಮೇಲೆ ಅಡುಗೆ ಇಟ್ಟಿದ್ದೀನಿ, ಬಿಟ್ಟು ಬರೋ ಹಾಗಿಲ್ಲ, ಅಲ್ಲೇ ನಿಂತ್ಕೋಬೇಕು. ಹಾಗಾಗಿ ವಾಷಿಂಗ್ ಮೆಷಿನಿಗೆ ಒಂದು ಸ್ವಲ್ಪ ಬಟ್ಟೆ ಹಾಕಬೇಕಿತ್ತು. ನೀನು ಬಟ್ಟೆ ಒಂದು ಸ್ವಲ್ಪ ಹಾಕಿಬಿಟ್ಟಿದ್ರೆ ಒಳ್ಳೇದಿತ್ತು. ಯಾಕಂದರೆ ಬಟ್ಟೆ ಮಷಿನಿಗೆ ಹಾಕಿ ಒಣಗ್ಸೋದು ಲೇಟ್ ಆಗಿಬಿಟ್ರೆ ಬಟ್ಟೆ ಒಣಗೋದೇ ಇಲ್ಲ. ಈಗ ವೆದರ್ ಹೇಗಿದೆ ನಿನಗೆ ಗೊತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಮಷಿನಿಗೆ ಬಟ್ಟೆ ಹಾಕ್ಬಿಡ್ತೀಯಾ? ಅದಕ್ಕೆ ನನ್ನ ಹತ್ರನೇ ಕೆಲಸ ಮಾಡ್ಸಕ್ಕೆ ನೋಡ್ತೀರಾ? ಇರಲಿ ಇರಲಿ, ನೀವು ಅಂದ್ಕೊಂಡಾಗ ಆಗಕ್ಕೆ ನಾನು ಬಿಡಲ್ಲ. ಸಂಗೀತ ಎದ್ದು ವಾಷಿಂಗ್ ಮೆಷಿನ್ ಹತ್ರ ಏನೋ ಬರ್ತಾಳೆ. ಆದರೆ ತನಗದು ವಾಸನೆನೇ ಆಗ್ತಿಲ್ಲ, ವಾಮಿಟ್ ಬರ್ತಿದೆ ಅನ್ನೋ ರೀತಿ ನಾಟಕ ಮಾಡ್ತಾಳೆ. ಓ ಗಾಡ್, ಈ ಡಿಟರ್ಜೆಂಟು ಎಷ್ಟು ಕೆಟ್ಟ ಸ್ಮೆಲ್ಲು. ನನಗೆ ಈ ಸ್ಮೆಲ್ ತಗೊಳಕ್ಕೆ ಆಗ್ತಾ ಇಲ್ಲ, ವಾಂತಿ ಬರೋ ಹಾಗಾಗ್ತಿದೆ. ಆಗ್ತಾ ಇಲ್ಲ, ಹೊಟ್ಟೆ ನೋವು ಶುರು ಆಗ್ತಿದೆ, ತೊಳಸ್ದಾಗೂ ಆಗ್ತಿದೆ, ಹೊಟ್ಟೆ ನೋವು ಅನ್ನಿಸ್ತಾ ಇದೆ, ಆಗ್ತಿಲ್ಲ ನನಗೆ. ಅಣ್ಣ, ಅಮ್ಮ ಯಾರಿದ್ದೀರಿ? ಅಮ್ಮ. ಸಂಗೀತ ಹಾಗೆ ತಲೆ ಸುತ್ತಿ ಬಿದ್ದೋಗ್ತಾಳೆ. ನಿಧಿ, ಸಂಗೀತನಿಗೆ ಬಟ್ಟೆ ವಾಶ್ ಮಾಡಕ್ಕೆ ಹಾಕಕ್ಕೆ ಹೇಳೋ ಅವಶ್ಯಕತೆ ನಿನ್ಗೇನಿತ್ತು? ಸ್ವಲ್ಪ ಹೊತ್ತು ಬಿಟ್ಟು ನಿನಗೆ ಮಾಡ್ಕೊಳಕ್ ಆಗ್ತಿರ್ಲಿಲ್ವಾ? ಅವಳು ಯಾವ ಪರಿಸ್ಥಿತಿಲಿ ಇದ್ದಾಳೆ ಅಂತ ಗೊತ್ತಿಲ್ವಾ ನಿನಗೆ? ನೀನು ಅವಳ ಹತ್ರ ಇನ್ನೂ ಅದೇನೇನು ಕೆಲಸಗಳು ಮಾಡಿಸ್ಬೇಕು ಅಂತಿದ್ಯೋ ಏನೋ ಗೊತ್ತಾಗ್ತಿಲ್ಲ ನನಗೆ. ಹೋಗ್ಲಿ ಬಿಡಪ್ಪ, ಈಗ ಅಂಥದ್ದು ಏನೂ ಆಗಿಲ್ಲ. ಈ ಸಂದರ್ಭದಲ್ಲಿ ಈ ಥರ ಎಲ್ಲ ಆಗೋದು ಸಹಜ. ಹೋಗ್ಲಿ ಬಿಡು, ಅವಳು ಏನು ಬೇಕಂತ ಹೇಳಿರ್ತಾಳೆ ಇವಳಿಗೆ ಅಲ್ಲಿ ಮಷಿನ್ ಹತ್ರ ಹೋದ ತಕ್ಷಣ ಸೋಪಿನ ಪುಡಿ ವಾಸನೆ ಆಗಿ ಬಂದಿಲ್ಲ. ಏನು ಮಾಡೋಕ್ಕಾಗತ್ತೆ, ಈಗೇನು ಆಗಲಿಲ್ಲಲ್ಲ ಬಿಡು. ಅಲ್ಲ, ನನಗೆ ಒಂದು ವಿಷಯದ ಬಗ್ಗೆ ಭಾಳ ಯೋಚನೆ ಆಗ್ತಿದೆ. ಅಲ್ಲ, ಈಗ ಹೆಚ್ಚು ಕಮ್ಮಿ 4 ತಿಂಗಳು ಆಗ್ತಾ ಬಂತು ಅನ್ಸುತ್ತೆ. ಆದರೆ ಸಂಗೀತನಿಗೆ ಸ್ವಲ್ಪನೂ ಹೊಟ್ಟೆನೇ ಕಾಣಿಸ್ಕೊಳ್ತಾ ಇಲ್ವಲ್ಲ? ಸುಮ್ಮನಿರಮ್ಮ, ನಿಂದೊಂದು ಹೊತ್ಲಗೆ ನಾನು ಈ ಥರ ಲೂಸಾಗಿ ಸೀರೆ ಉಟ್ಕೋತೀನಲ್ವಾ, ಅದಕ್ಕೆ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಅದು ಅಲ್ಲದೆ ನನಗೀಗ ಅನ್ನಿಸ್ತಾ ಇರೋದು, ಅತ್ತಿಗೆ ನನಗೇನು ಸ್ವಲ್ಪ ಟೆನ್ಷನ್ ಕೊಡ್ತಾರ? ಅವ್ರು ಕೊಡೋ ಟೆನ್ಷನ್ಗೆ ನನಗೆ ಹೊಟ್ಟೆ ಕಾಣಿಸ್ಕೊಳ್ತಿಲ್ಲ ಅನಿಸುತ್ತೆ. ಸುಮ್ಮನಿರೆ, ಏನೇನೋ ಹೇಳ್ಕೊಂಡು ಅವಳು ಏನೇನು ನಿನಗೆ ಟೆನ್ಷನ್ ಕೊಡ್ತಾಳೆ? ಸಂಗೀತ ರೂಮಿಗೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ. ಅಲ್ಲ, ಅಮ್ಮ ಇವತ್ತು ನನಗೆ ಇಷ್ಟು ದಿನ ಆದರೂ ಹೊಟ್ಟೆಯಾಗಿ ಕಾಣಿಸ್ಕೊಳ್ತಿಲ್ಲ ಅಂತ ಕೇಳಿದ್ಲು. ನಾನು ಪ್ರೆಗ್ನೆಂಟ್ ಅಂತ ನಾಟಕ ಏನೋ ಶುರು ಮಾಡಿದೆ. ಆದರೆ ಇದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಲಿಲ್ವಲ್ಲ. ತುಂಬ ಹಗುರವಾಗಿ ತಗೊಂಡ್ಬಿಟ್ಟಿದ್ದೆ ಈ ವಿಷಯನ. ಇಲ್ಲ, ಏನಾದರೂ ಮಾಡಲೇಬೇಕು, ನಾನು ಈ ಹೊಟ್ಟೆನ ಮುಂದೆ ತರಿಸಲೇಬೇಕು. ಇಲ್ಲಿ ಸಂಗೀತ ಒಂದು ಸಣ್ಣ ಎಡವಟ್ಟನ್ನು ಮಾಡ್ಕೊಳ್ತಾಳೆ. ಅದೇನಂದ್ರೆ, ಹಿಂದಿನ ದಿನ ತಾನೇ ಸಂಗೀತಾಗೆ ಅವಳ ತಾಯಿ ಅವಳ ಹೊಟ್ಟೆ ಬಗ್ಗೆ ಕೇಳಿರ್ತಾಳೆ. ಮಾರನೇ ದಿನನೇ ಇವಳು ಹೊಟ್ಟೆಯಲ್ಲಿ ಒಂದು ಪಿಲ್ಲೋನ ಇಟ್ಕೊಂಡು ದಪ್ಪ ಹೊಟ್ಟೆ ಮಾಡ್ಕೊಂಡು ನಿಂತು ಬಿಡ್ತಾಳೆ. ಇದನ್ನ ನೋಡ್ತಿದ್ದ ಹಾಗೆ ಅವಳ ತಾಯಿ ಎಲ್ಲ ಅರ್ಥ ಮಾಡ್ಕೊಂಡು ಬಿಡ್ತಾಳೆ. ಸಂಗೀತ, ಇದೇನಮ್ಮ ಇದು? ಒಂದೇ ದಿನದಲ್ಲೇ ನಿನ್ನ ಹೊಟ್ಟೆ ಇಷ್ಟಪ್ಪ ಆಗ್ಬಿಟ್ಟಿದೆ. ನನಗನ್ಸೋ ಹಾಗೆ ನಿನ್ನನ್ನು ಬೇಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಲೇಬೇಕು. ಒಂದು ವೇಳೆ ಅವಳಿ ಜವಳಿ ಮಕ್ಕಳಿದ್ರೆ ಇನ್ನೂ ಜಾಸ್ತಿ ಕೇರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೂನಮ್ಮ, ನಾನು ನಿನ್ಗೆ ಅದನ್ನೇ ಹೇಳಬೇಕು ಅಂತಿದ್ದೆ. ಮೊನ್ನೆ ಒಂದು 2-3 ದಿನದ ಹಿಂದೆ ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ರಲ್ಲ, ಅವರಿಬ್ಬರಲ್ಲಿ ಒಬ್ಬಳು ಡಾಕ್ಟರ್ ಇದ್ದಾಳೆ. ಅವಳು ನಾನು ನೋಡಿ ಹೇಳಿದ್ಲು ನನಗೆ ಅವಳಿ ಜವಳಿ ಮಕ್ಕಳಿರ್ಬೋದು ಅಂತ. ಅಮ್ಮ, ಅವಳೇನೋ ಡಾಕ್ಟ್ರು ಹೇಳಿದ್ಲು, ಆದರೆ ನೀನು ನನ್ನ ಹೊಟ್ಟೆ ನೋಡ್ತಿದ್ದ ಹಾಗೆ ಗೆಸ್ ಮಾಡಿಬಿಟ್ಟಿಲ್ಲಮ್ಮ. ನಿಜವಾಗ್ಲೂ ನೀನು ಎಷ್ಟು ಬ್ರಿಲಿಯಂಟ್ ಅಂತ ಒಪ್ಕೊಳ್ಳೇಬೇಕು. ಶಾರದಾ ತಕ್ಷಣ ಸಂಗೀತ ಇಟ್ಕೊಂಡಿರೋ ಪಿಲ್ಲೋನ ಎಳೆದು ತೆಗೆದು ಬಿಡ್ತಾಳೆ. ಅಮ್ಮ, ಅಮ್ಮ ಏನು ಮಾಡ್ತಿದ್ಯಮ್ಮ? ಈಗ ಗೊತ್ತಾಯ್ತಲ್ಲ, ಹೊಟ್ಟೆಲಿ 1 ಮಗು ಇದೆಯೋ, 2 ಮಕ್ಳಿದಾವ, 10 ಮಕ್ಳಿದಾವ ಅಂತ. ಈ ಥರ ನಾಟಕ ಮಾಡೋಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಿನಗೆ ಗೊತ್ತೇನೆ, ನೀನು ಪ್ರೆಗ್ನೆಂಟ್ ಅಂತ ಕೇಳಿ ಖುಷಿಗೆ ನಿನ್ನ ಗಂಡ ಪ್ರತಿದಿನ ಬರೀಗಾಲಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ.
ನಿಮ್ಮಣ್ಣ ಈಗಲಿಂದನೇ ನಿನಗೆ ಹುಟ್ಟೋ ಮಕ್ಕಳಿಗೋಸ್ಕರ ಅದು ತರಬೇಕು ಇದು ತರಬೇಕು ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ ಹಣ ಜೋಡಿಸ್ತಾ ಇದ್ದಾನೆ. ನಾನು ಎಷ್ಟು ಖುಷಿಯಾಗಿದ್ದೆ, ನಿಮ್ಮಪ್ಪ ಎಷ್ಟು ಖುಷಿಯಾಗಿದ್ರು. ಆದರೆ ನೀನು ಎಲ್ಲರ ಕನಸನ್ನ ಚೂರು ಚೂರು ಮಾಡಿಬಿಟ್ಟಿಯಲ್ಲೇ. ಅಷ್ಟಕ್ಕೂ ಇಂಥ ನಾಟಕ ಮಾಡೋ ಅವಶ್ಯಕತೆ ಏನೇ ಇತ್ತು? ಯಾಕೆ ಹೀಗೆ ಮಾಡಿದೆ? ಬೊಗಳು. ಅದು ಅಮ್ಮ, ಅದಕ್ಕೆ ಈ ಮನೆಗೆ ಬರ್ತಿದ್ದ ಹಾಗೆ ನೀವೆಲ್ಲರೂ ನನ್ನ ಜೊತೆ ಮೊದಲಿನ ಥರ ಇಲ್ಲ, ನೀವೆಲ್ಲರೂ ಮೊದಲಿನ ಥರ ನನ್ನ ಜೊತೆ ನಡ್ಕೊಳ್ತಾ ಇಲ್ಲ, ನಿಮ್ಮಲ್ಲಿ ಬದಲಾವಣೆ ಆಗಿದೆ ಅಂತ ನನಗೆ ಅನ್ಸೋಕೆ ಶುರುವಾಯಿತು. ಈ ಮನೇಲಿ ಅದಕ್ಕೆ ಬಂದಮೇಲೆ ನನಗೆ ಮೊದಲಿದ್ದಂಥ ಇಂಪಾರ್ಟೆನ್ಸ್ ಇಲ್ಲ, ಎಲ್ಲರೂ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ ನನಗನ್ನಿಸ್ತು. ಅದಕ್ಕೆ ಅದಕ್ಕೆ ಈ ರೀತಿ ನಾಟಕ ಮಾಡೋದಾ? ನಿಮ್ಮ ಅತ್ತಿಗೆ ನಮಗೋಸ್ಕರ ಅವಳು ತನ್ನ ತವ್ರ ಮನೆನ ಬಿಟ್ಟು ಇಲ್ಲಿ ಬಂದಿರ್ತಾಳೆ. ಹಾಗೆ ಬಂದಿರೋವಾಗ ನಾವೆಲ್ಲರೂ ಅವಳನ್ನ ಪ್ರೀತಿಯಿಂದ ಕಾಣಬೇಕು, ಅವಳಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾವೆಲ್ಲರೂ ಅವಳನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೋಬೇಕು. ಅದಕ್ಕೆ ನಾವೆಲ್ಲರೂ ಅವಳನ್ನ ಅಷ್ಟು ಪ್ರೀತಿಯಿಂದ ಕಾಣ್ತೀವಿ ಕೂಡ. ಅವಳು ಅದೇ ರೀತಿ ನಮ್ಮ ಜೊತೆ ಇದ್ದಾಳೆ. ಇದು ಯಾವುದೋ ನಿನಗೆ ಅರ್ಥ ಆಗಲಿಲ್ಲ? ನೀನು ಮದುವೆ ಆಗಿ ಇನ್ನೊಂದು ಮನೆಗೆ ಹೋದವಳು, ನಿನಗೆ ಇನ್ನೂ ಚೆನ್ನಾಗಿದ್ದೆಲ್ಲ ಅರ್ಥ ಆಗಬೇಕಿತ್ತು. ಹಾಗಂತ ಹೇಳಿ ನಿನ್ನನ್ನು ಮರ್ತು ಬಿಡ್ತೀವೇನೆ ನಾವು? ನೀನು ನಮ್ಮ ಮಗಳಲ್ವಾ? ಮಗಳು ಯಾವತ್ತಿದ್ರೂ ನಮಗೆ ಮಗಳಾಗೇ ಇರ್ತಾಳೆ, ಬದಲಾಗಲ್ಲ. ನಮ್ಮ ಗಮನನ ನಿನ್ನ ಕಡೆ ಸೆಳ್ಕೊಳ್ಳೋಕೆ ಇಂಥ ನಾಟಕ ಮಾಡೋದ? ಇಂಥ ಯೋಚನೆನಾದರೂ ನಿನ್ನ ತಲೆಗೆ ಹೆಂಗೆ ಬಂತು? ಛೇ, ನೀನು ಇವತ್ತೇ ನಿನ್ನ ಗಂಡನ ಮನೆಗೆ ಹೊರಟೋಗು. ನನ್ನ ಎದುರಿಗೆ ನೀನು ನಿಂತ್ಕೋಬೇಡ, ನಿನ್ನ ನನಗೆ ನೋಡೋಕ್ಕೂ ಆಗ್ತಿಲ್ಲ. ಮನೆಯವ್ರಿಗೆಲ್ಲ ನಾನು ಏನೋ ಅಂತ ಹೇಳ್ಕೊಂಡು ಮ್ಯಾನೇಜ್ ಮಾಡ್ತೀನಿ, ನೀನು ಈಗಲೇ ನಿನ್ನ ಗಂಡನ ಮನೆಗೆ ಹೊರಟೋಗು. ಅಮ್ಮ, ನನ್ನ ತಪ್ಪಾಯ್ತಮ್ಮ, ನನ್ನ ಕ್ಷಮಿಸ್ಬಿಡು. ಇನ್ಮೇಲೆ ಈ ಥರ ಎಲ್ಲ ಹುಚ್ಚುಚ್ಚನಂಗೆ ನಡ್ಕೋಬೇಡ. ದೇವ್ರ ತಲೆಯಲ್ಲಿ ಬುದ್ಧಿ ಕೊಟ್ಟಿದ್ದಾನೆ ತಾನೆ. ಏನೇ ಇದ್ರೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡೋದು ಕಲಿ. ಆಯ್ತಮ್ಮ, ನಾನು ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಪಾಪ ಅದಕ್ಕೆ ಜೊತೆನೂ ತುಂಬ ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ. ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ. ಎಲ್ಲರಿಗೂ ಸಮಯ ನೋಡಿ ವಿಷಯ ಹೇಳು. ನಾನು ಆಮೇಲೆ ಎಲ್ಲರ ಜೊತೆ ಇನ್ನೊಂದ್ಸಲ ಮಾತಾಡ್ತೀನಿ. ಎಲ್ಲರ ಜೊತೆ ಇನ್ಮೇಲೆ ಚೆನ್ನಾಗಿರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.